ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳ ಭವಿಷ್ಯಕ್ಕಾಗಿ ಕರ್ನಾಟಕ ಶಿಕ್ಷಣ ಇಲಾಖೆ ಒಂದು ಸೂಪರ್ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಹೌದು, ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ತಕ್ಕಂತೆ ಮಕ್ಕಳನ್ನ ತಯಾರು ಮಾಡಲು ಮತ್ತು ನಿರುದ್ಯೋಗ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನ ಇಟ್ಟಿದೆ. ಅದೇನಂದ್ರೆ ಇನ್ಮುಂದೆ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ 6ನೇ ತರಗತಿಯಿಂದಲೇ ಕೌಶಲ್ಯಾಧಾರಿತ ಶಿಕ್ಷಣ ಸಿಗಲಿದೆಯಂತೆ. ಸಾಮಾನ್ಯವಾಗಿ ನಾವು ಬರೀ ಪುಸ್ತಕದ ಜ್ಞಾನ ಓದಿ ಡಿಗ್ರಿ ಮುಗಿಸಿ ಜಾಬ್ ಹುಡುಕೋ ಕಾಲ ಈಗ ಬದಲಾಗ್ತಿದೆ. ಅದಕ್ಕೆ ಸರ್ಕಾರ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ ಸಿಎಸ್ಆರ್ ಉಪಕ್ರಮದ ಮೂಲಕ ಶಾಲೆಗಳಲ್ಲಿ ಇಂಡಸ್ಟ್ರಿ ಬೇಡಿಕೆಗೆ ತಕ್ಕ ವೃತ್ತಿಪರ ತರಬೇತಿ ನೀಡಲು ನಿರ್ಧಾರವನ್ನ ಮಾಡಿದೆ. ಸದ್ಯ ಈ ವಿನೂತನ ಯೋಜನೆಯನ್ನ ಒಮ್ಮೆಗೆ ಎಲ್ಲೆಡೆ ಜಾರಿಗೆ ತರದೆ ಪ್ರಾಯೋಗಿಕವಾಗಿ ಮೊದಲ ಹಂತದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಜಾರಿಗೆ ತರಲಾಗುತ್ತಿದೆ. ನಂತರ ಇದನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ವಿಸ್ತರಿಸಲಾಗುತ್ತದೆ ಅಂತ ತಿಳಿದು ಬಂದಿದೆ. ಇನ್ನು ಮಕ್ಕಳು 10 ಅಥವಾ 12ನೇ ತರಗತಿ ಮುಗಿಯುವಷ್ಟರಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಸ್ವಾವಲಂಬಿಗಳನ್ನಾಗಿ ಮಾಡುವುದೇ ಇದರ ಮುಖ್ಯ ಉದ್ದೇಶ. ಹಂಗಂತ ಬರೀ ಹಳೆ ಕಾಲದ ಪಾಠ ಅಲ್ಲ ಬಿಡಿ, ಇಲ್ಲಿ ಇಂದಿನ ಟೆಕ್ನಾಲಜಿಗೆ ತಕ್ಕಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೋಡಿಂಗ್ ಮತ್ತು ಡಿಜಿಟಲ್ ಸಾಕ್ಷರತೆಯಂತ ಅತ್ಯಾಧುನಿಕ ತಂತ್ರಜ್ಞಾನಗಳ ಜೊತೆಗೆ ನಮ್ಮ ಗ್ರಾಮೀಣ ಸೊಗಡಿನ ಕೃಷಿ, ತೋಟಗಾರಿಕೆ, ಮರಗೆಲಸ, ಕುಂಬಗಾರಿಕೆ, ನೇಯ್ಗೆ, ಹಾಗೆಯೇ ಗ್ರಾಫಿಕ್ ಡಿಸೈನಿಂಗ್ ಮತ್ತು ಫೋಟೋಗ್ರಫಿ ಅಂತ 10 ಹಲವು ವಿಷಯಗಳಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ತಿಂಗಳಲ್ಲಿ ಕೆಲವು ದಿನಗಳ ಕಾಲ ಆಯಾ ಕ್ಷೇತ್ರದ ಪರಿಣಿತರು ಮತ್ತು ತಜ್ಞರು ಖುದ್ದಾಗಿ ಶಾಲೆಗೆ ಬಂದು ಉಚಿತವಾಗಿ ಪಾಠ ಮಾಡ್ತಾರೆ. ಅಷ್ಟೇ ಅಲ್ಲದೆ ತರಬೇತಿ ಮುಗಿದ ಮೇಲೆ ಶಿಕ್ಷಣ ಇಲಾಖೆ ಹಾಗೂ ಕೈಗಾರಿಕೆಗಳ ಜಂಟಿ ಸಹಯೋಗದಲ್ಲಿ ಪ್ರಮಾಣ ಪತ್ರವನ್ನ ಕೂಡ ನೀಡಲಾಗುತ್ತೆ. ಇದು ಮುಂದಿನ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ದೊಡ್ಡ ಸಹಾಯ ಆಗುತ್ತೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಿಎಸ್ಆರ್ ಕೋಶಗಳನ್ನ ರಚಿಸಿ ದಾನಿಗಳು ಮತ್ತು ಉದ್ಯಮಿಗಳ ಸಹಕಾರದೊಂದಿಗೆ ಶಾಲೆಗಳ ಚಿತ್ರಣವನ್ನೇ ಬದಲಾಯಿಸಲು ಈ ಪ್ರಯತ್ನ ನಡೆಯುತ್ತಿದೆ ಎನ್ನುವ ವಿಚಾರ ಕೇಳಿ ಬರ್ತಾ ಇದೆ. ಡಿಗ್ರಿ ಮುಗಿದ್ರೂ ಕೆಲಸ ಸಿಗಲ್ಲ ಅನ್ನೋ ಕಾಲ ಹೋಗಿ ಶಾಲಾ ಹಂತದಲ್ಲೇ ಮಕ್ಕಳನ್ನ ಸ್ಕಿಲ್ಡ್ ಮಾಡ್ತಿರೋ ಈ ಸರ್ಕಾರಿ ಯೋಜನೆ ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಆಗಿದೆ. ಹಾಗಾದ್ರೆ ಈ ಯೋಜನೆ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.